ನಮ್ಮಿಬ್ರು ಜಾತಕನು ನೋಡಿ, ಪಂಚಾಂಗ ನೋಡಿ, 25ನೇ ತಾರೀಕು 9:45 ಒಳ್ಳೆ ಮುಹೂರ್ತ ಇದೆ ಅಂತ, ಆ ಟೈಮಿಗೆ ನಮ್ ಶೋಭನ ನಡೆದ್ರೆ ವಂಶೋದ್ಧಾರಕ ಹುಡ್ತಾನೆ ಅಂತ ಪುರೋಹಿತರು ಹೇಳಿದಾರಲ್ವಾ. ಅದಕ್ಕೆ ಸರ್ 25 ಅಂತ ಒತ್ತಿ ಹೇಳಿದ್ದು. ಈಗ ಅರ್ಥ ಆಯ್ತಲ್ವಾ? ಆದ್ರೂ ಸಂಕ್ರಾಂತಿಗೆ ಮಾಡ್ಬೇಕಾದ ಪೂಜೆಗೆ ಶ್ರೀರಾಮನವಮಿಗೆ ರೆಡಿ ಮಾಡ್ಕೊಂಡಾಗೆ ಯಾವಾಗ್ಲೋ ರಾತ್ರಿ ನಡೆಯೋ ಕಾರ್ಯಕ್ಕೆ ಬೆಳಗಿಂದನೇ ತಯಾರಿ ಮಾಡ್ಕೊಳ್ಳೋದು ಅಗತ್ಯನ ಸರ್. ಜೂನಿಗೆ ಹೀಗಲ್ಲ. ನಿನ್ ಫಸ್ಟ್ ನೈಟ್ ಹೇಗಾಗಿತ್ತು ನಾಣಿ? ಈಗ ಸ್ವೀಟ್ ಮೆಮೊರೀಸ್ ನ ನೆನಪು ಮಾಡ್ಕೊಳ್ಳೋದು ಅಗತ್ಯನ ಸರ್. ನಾಚ್ಕೋಬೇಡ ನಾಣಿ, ಅಸಹ್ಯವಾಗಿದೆ. ನಾಣಿ ಹೇಳ್ತಾ ಇರೋದು ಸರಿಯಾಗೇ ಇದೆಯಲ್ಲ ಜೈ. ಸಂಜೆವರೆಗೂ ಸುಮ್ನೆ ಮನೇಲಿದ್ದು ಏನ್ ಮಾಡ್ತೀಯಾ? ನೀನು ಅಜ್ಜಿ ಆಫೀಸ್ಗೆ ಹೋಗಿ ಒಂದ್ಸಲ ಸ್ಟಾಫ್ ನೋಡ್ಕೊಂಬ. ಡ್ಯಾಡಿ, ಸ್ಟಾಫ್ ಏನಾದ್ರೂ ನನ್ನ ದರ್ಶನಕ್ಕಾಗಿ ಲೈನಲ್ಲಿ ಕಾಯ್ತಿರ್ತಾರೆ ಅನ್ಕೊಂಡಿದ್ರಾ? ಆಫೀಸಿಂದ ನೀನ್ ಮನೆಗ್ ಬರೋದ್ರಲ್ಲಿ ಎಲ್ಲಾ ಏರ್ಪಾಡು ಮಾಡಿರ್ತೀವಪ್ಪ. ನಾನ್ ಮನೇಲಿದ್ರೆ ಇವ್ರಿಗೇನ್ ಪ್ರಾಬ್ಲಮ್ಮು? ಮನೆ ಎಷ್ಟು ಮುಖ್ಯನೋ ಆಫೀಸ್ ಕೆಲ್ಸನೋ ಅಷ್ಟೇ ಮುಖ್ಯ ಯಜಮಾನ್ರೆ. ಬಂಗಾರ, ನೀನು ಹೀಗಂದ್ಯಾ? ಹೋಗ್ಬಾರೋ, ನಡೆಯುತ್ತೋ ಇಲ್ವೋ ಗೊತ್ತಿಲ್ದಿರೋ ಶೋಭನಕ್ಕೆ ನಿನ್ ಟೈಮ್ ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು? ಹೋಗು. ಚಂದ್ರಿಕಾ, ಏನದು ಅಪಶಕುನದ ಮಾತುಗಳು? ಎಲ್ಲ ಶುಭ ಶಕುನ ಇದ್ದಾಗ ಶೋಭನ ಆಯ್ತಾ ಅಜ್ಜಿ? ಎಷ್ಟು ಸಲ ಮುಹೂರ್ತ ಇಡ್ಲಿಲ್ಲ, ಎಷ್ಟು ಸಲ ನಿಂತು ಹೋಗ್ಲಿಲ್ಲ. ಆದ್ರೂ ನಮ್ಮ ಮಾತಲ್ಲಿ ನಿಮ್ಗೆ ಅಪಶಕುನ ಕಾಣಿಸುತ್ತೆ ಹೊರತು ಮನುಷ್ಯನ ರೂಪದಲ್ಲಿ ಮನೆಗ್ ಕಾಲಿಟ್ಟಿರೋ ಅಪಶಕುನ ಕಾಣಿಸೋದಿಲ್ವಲ್ಲ. ಚಿಕ್ಕಮ್ಮ, ನೀವ್ ಈ ಮಾತನ್ನ ಯಾರಿಗೆ ಹೇಳಿದಿಂದ ನನ್ಗೆ ಅರ್ಥ ಆಯ್ತು. ಆದ್ರೆ ನಿಮಗೆ ಗೊತ್ತಿಲ್ದಿರೋ ವಿಷಯ ಏನಂದ್ರೆ, ಇವತ್ ನಡಿಬೇಕಾಗಿರೋ ನಮ್ ಶೋಭನ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಅಷ್ಟು ಗ್ಯಾರಂಟಿ ಹೇಗೆ ಹೇಳ್ತೀಯ ಜೈ? ಏನೋ ಪರಿಸ್ಥಿತಿನೇ ನಿನ್ ಫ್ರೆಂಡ್ ಅನ್ನೋ ಹಾಗೆ. ಫ್ರೆಂಡ್ಸ್ ಯಾರು ಎನಿಮಿಸ್ ಯಾರು ಅಂತ ನಂಗೆ ಗೊತ್ತು ಮಾವ. ಫ್ರೆಂಡ್ಸ್ ನ ಹೇಗ್ ಖುಷಿ ಪಡಿಸ್ಬೇಕೋ ಹಾಗೆ ಶತ್ರುಗಳನ್ನ ಹೇಗ್ ಮಣ್ಣು ಮುಗಿಸ್ಬೇಕು ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಇಷ್ಟು ದಿನ ನಡೆದಿದ್ದೆ ಒಂಥರ, ಇನ್ ಮುಂದೆ ನಡೆಯೋದೇ ಒಂಥರ. ನನಗೂ ನಿತ್ಯನ್ ಮಧ್ಯೆಗೂ ಅಡ್ಡ ಬರೋರ್ಗೆ ಎಷ್ಟೇ ಪ್ಲಾನ್ ಮಾಡಿದ್ರು ಅದನ್ನೆಲ್ಲ ನಾಶ ಮಾಡಿ ನಮ್ ಫಸ್ಟ್ ನೈಟ್ ನ ಪಾಸ್ ಮಾಡ್ಕೊಳ್ಳೋದಿದ್ರೆ ನಾನು ಸೂರ್ಯ ವಂಶದ ಜೈ ಸೂರ್ಯನೇ ಅಲ್ಲ. ಸಂಕಲ್ಪ ಒಳ್ಳೇದೇ ಆಗಿದ್ರೆ ಪ್ರಕೃತಿಯಲ್ಲಿರೋ ಎಲ್ಲಾ ಶಕ್ತಿನೂ ಸಹಾಯ ಮಾಡುತ್ತಂತೆ. ನೀವ್ ಇನ್ನಾಗ್ತೀರಿ ಸರ್. ಥ್ಯಾಂಕ್ ಯು ನಾಣಿ. 10 ಮಿನಿಟ್ಸ್ ಅಲ್ಲಿ ರೆಡಿಯಾಗಿ ಬರ್ತೀನಿ. ಕಾರ್ ರೆಡಿ ಮಾಡು. ಓಕೆ ಸರ್. ಎಕ್ಸ್ಕ್ಯೂಸ್ ಮೀ. ಯಾವ ಧೈರ್ಯದಿಂದ ಅವ್ನು ತೊಡೆ ತಟ್ತಿರೋದು? ತೊಡೆ ತಟ್ಟಿದ್ರು ತಲೆ ಚೇಸ್ಕೊಂಡ್ರು ಹಣೆಲಿ ಬರ್ದಿರ್ಬೇಕು. ಎಷ್ಟು ಹೊಂಡ ತೋಡಿದ್ರು ಉಪಯೋಗ ಇಲ್ಲ. ಜೈ ಹೊಂಡ ತೋಡೋನಲ್ಲ, ಸತ್ಯ ಹೇಳೋನು. ಅವನ್ ಹೇಳೋದನ್ನೇ ಮಾಡೋದು. ಜನಾರ್ದನ್, ಕಲ್ಪನಾ, ರಾತ್ರಿ ನಡೆಯೋ ಕಾರ್ಯಕ್ಕೆ ಯಾವ ತೊಂದ್ರೆನೂ ಬರದೇ ಇರೋ ಹಾಗೆ. ಆಯ್ತಜ್ಜಿ. ಗಂಗಾ, ಗಂಗಾ ನನ್ ಮಾಮ್ ಮಗಳ. ಗಂಗಾ ನನ್ ಜೊತೆ ಹುಟ್ಟಿರೋ ತಂಗಿನ. ನಾವು ಟ್ವಿನ್ಸ್. ಜೋ, ಗಂಗಾ ಯಾರು ಅಲ್ಲ, ನನ್ ಸಿಸ್ಟರೇ. ನಾವಿಬ್ರು ಅಕ್ಕ ತಂಗಿನೇ. ಅದಕ್ಕೆ ಅವಳು ನನ್ನ ಆಗಿರೋದು.
ಅದಕ್ಕೆ ಅವಳಿಗೆ ಮಾಮ್ ಇಂಟೆಲಿಜೆನ್ಸ್ ಇದೆ. ಅಯ್ಯೋ ಜೋ, ಇಷ್ಟು ದಿನ ನಾನು ಮಾಮ್ ಜೊತೆ ಫೈಟ್ ಮಾಡಿದ್ದು ನನ್ ತಂಗಿಗೋಸ್ಕರನಾ? ನನ್ ತಂಗಿ ಸಾವಿಗೋಸ್ಕರನಾ? ನನ್ ಕೈಯಾರೇನೆ ನನ್ ತಂಗಿನ ನಾನೇ ಸಾಯ್ಸಕ್ ಹೊರಟಿದ್ನಾ? ನೋ, ನಾನು ಎಂತ ತಪ್ಪು ಕೆಲಸ ಮಾಡ್ತಿದ್ದೆ. ಛೇ, ನನ್ ಜೊತೆಗೆ ಮಾಮ್ ಗರ್ಭನ, ಮಾಮ್ ರಕ್ತ ಮಾಂಸನ ಹಂಚ್ಕೊಂಡು ಹುಟ್ಟಿರೋ ನನ್ ತಂಗಿ ಸಾವನ್ನೇ ನಾನ್ ಬಯಸ್ಬಿಟ್ಟೆ. ನೋ ನೋ, ಹಾಗಾಗೋಗ್ ಬಿಡ್ಬಾರ್ದು. ನೋ, ನನ್ ತಂಗಿ ಬದುಕ್ಬೇಕು, ನನ್ ತಂಗಿ ಬದುಕ್ಬೇಕು. ಅದನ್ನೇ ಅಲ್ವಾ ಮಾಮ್ ಕೂಡ ಹೇಳ್ತಿರೋದು. ಗಂಗಾ ಬದುಕ್ಬೇಕು ಅಂದ್ರೆ ಈ ಶೋಭನ ನಡಿಬಾರ್ದು. ನೋ, ನಾನೇ ತಡಿಬೇಕು. ಫಸ್ಟ್ ನೈಟ್ ನ ತಡಿಬೇಕು. ಮೋಸ ಕಪಟ ಗೊತ್ತಿಲ್ದಿರೋ ಅಮಾಯಕ ಜನ್ಮ ತಲೆಮಾರಿನ ಕೋಪಕ್ಕೆ ಬಲಿಯಾಗ್ತಿದೆ. ವಿಧಿ ಬದಲಾಗಲ್ಲ, ಹಸ್ತಗೀತೆ ಬದಲಾಗಲ್ಲ. ತುಳಸಿ, ಇವತ್ತು ಗಂಗಾಕ್ಕೆ ಮೊದಲನೇ ರಾತ್ರಿ. ಅದ್ ನಡೆದ್ರೆ ಗಂಗಾನ ಶಾಪ ಬೇಟೆ ಆಡುತ್ತೆ. 4 ದಿನದ ನಂತರ ಒಬ್ರಿಗೆ ಸಾವು ಬರುತ್ತೆ ಅಂತ ಬೈರಾಗಿ ಹೇಳಿದ್ದು ಗಂಗಾ ಬಗ್ಗೆನೇ ಆಗಿರುತ್ತೆ. ಇವತ್ತು ನಾಳೆ ನಾಡಿದ್ದು ಆ 3 ದಿನ ನಡೆದ್ರೆ 4ನೇ ದಿನದಿಂದ ಗಂಗಾ ಶಾಪಗ್ರಸ್ತೆ ಅಲ್ವಾ ತುಳಸಿ? ನನ್ ಗಂಗಾನ ಕಾಪಾಡ್ಕೋಬೇಕು. ಈಗ್ಲೇ ಅವಳಿಗೆ ನಿಜ ಹೇಳ್ಬಿಡ್ತೀನಿ. ನೀನು ನನ್ ಮಗಳೇ ಅಂತ, ನಾನು ನಿನ್ ಹೆತ್ತ ಅಮ್ಮ ಅಂತ ಗಂಗಾಗೆ ನಿಜ ಹೇಳ್ತೀನಿ. ಈಗ ಬೇಡಮ್ಮ. ಗಂಗಾಗಿನ್ನೂ ನಿಮ್ಮೇಲಿನ ಕೋಪ ಕಮ್ಮಿ ಆಗಿಲ್ಲ. ಈ ಸಮಯದಲ್ಲಿ ಹೇಳಿದ್ರೆ ಅವಳು ಅರ್ಥ ಮಾಡ್ಕೊಳ್ಳೋದನ್ನ ಬಿಟ್ಟು ನಿಮ್ಮನ್ನ ಅಪಾರ್ಥ ಮಾಡ್ಕೋತಾಳೆ. ಮತ್ತೆ ಹೇಗೆ ತುಳಸಿ? ಗಂಗಾನ ಹೇಗ್ ಕಾಪಾಡ್ಕೊಳ್ಳೋದು? ಅವಳನ್ನ ಹೇಗ್ ಉಳಿಸ್ಕೊಳ್ಳಿ? ಹೋಗ್ಲಿ ಶೋಭನ ಆದ್ರೂ ನಿಲ್ಸು ಅಂತ ನೀನೇ ಗಂಗಾಗ್ ಹೇಳ್ತೀಯಾ? ನೀನ್ ಹೇಳಿದ್ರೆ ಅವಳು ಕೇಳ್ತಾಳೆ. ಹಾ, ಹೇಳ್ತೀನಮ್ಮ, ಹೇಳ್ತೀನಿ. ನಿಜವಾಗ್ಲೂ ಗಂಗಾ ನನ್ ಮಾತ್ ಕೇಳ್ತಾಳೆ. ಹೋಗು ತುಳಸಿ, ಈಗ್ಲೇ ಗಂಗಾಗ್ ಹೇಳಿ ಒಪ್ಸು. ಹೋಗು. ಗಂಗಾ ನಿನ್ ತಂಗಿ ಅಂತ. ಏನ್ ಹೇಳ್ದೆ? ಜೈನ ಲವ್ ಮಾಡ್ತೀನಿ ಅಂತ. ನಿಜನೇ ಅಲ್ವಾ? ಜೈನ್ನ ನಾನು ಲವ್ ಮಾಡ್ತೀನಲ್ಲ. ಆದ್ರೆ ಗಂಗಾ ನಿನ್ ತಂಗಿ ಅಂತ, ಅವಳನ್ನ ಕಾಪಾಡ್ಬೇಕು ಅಂತ ಏನೇನೋ ಹೇಳ್ದೆ. ಅವಳು ನನ್ ತಂಗಿ ಅಂತ ನಂಗೆ ಗೊತ್ತಾಯ್ತು. ಆದ್ರೆ ಜೈ ನನ್ ಪ್ರಾಣ ಅಂತ ನಂಗೆ ಯಾವತ್ತೂ ಗೊತ್ತಲ್ಲ. ತಂಗಿ ಬೇಕಾ ಪ್ರಾಣ ಬೇಕಾ ಅಂತ ಕೇಳಿದ್ರೆ ಪ್ರಾಣನೇ ಬೇಕು ಅಂತೀನಿ. ಆ ಪ್ರಾಣನೇ ಇಲ್ದಿದ್ರೆ ನಾನು ಬದುಕಲ್ವಲ್ಲ. ಜೈ ಜೊತೆ ಫಸ್ಟ್ ನೈಟ್ ಆದ್ರೆ ಗಂಗಾ ಕೂಡ ಬದುಕಲ್ವಲ್ಲ. ಹೋದ್ರೆ ಹೋಗ್ಲಿ, ಅಕ್ಕಂಗೋಸ್ಕರ ಅಷ್ಟಾದ್ರೂ ತ್ಯಾಗ ಮಾಡಲ್ವಾ? ಅಂಡ್ ಅವಳು ನನ್ ತಂಗಿ ಅಂದ್ರೆ ಯಾಕೋ ನನ್ಗೆ ಕನೆಕ್ಟೇ ಆಗ್ತಿಲ್ಲ ಜೋ. ನಾವು ಒಟ್ಟಿಗೆ ಹೊಟ್ಟೆಲಿರ್ಬೋದು, ಒಟ್ಟಿಗೆ ಹುಟ್ಟಿರ್ಬೋದು, ಆದ್ರೆ ಒಟ್ಟಿಗೆ ಬದುಕಲಿಲ್ವಲ್ಲ. ಅವಳ ಜೊತೆ ನನ್ಗೆ ಯಾವ ತರ ಬಾಂಡಿಂಗ್ ಇಲ್ವೇ. ಅವಳು ನನ್ಗೆ ಕೆಲ್ಸದವಳ ಹಾಗೆ ಕಾಣಿಸ್ತಾಳೆ. 9 ತಿಂಗಳು ಹೊತ್ತಿದ್ದಕ್ಕೆ ನನ್ ಮಾಮ್ಗೆ ಗಂಗಾ ಮೇಲೆ ಪ್ರೀತಿ ಉಕ್ಕಿ ಹರಿತೇನೋ.
ತಾಯಿ ಪ್ರೀತಿ ಕರುಳಿನ ಸಂಕಟ ಅಂತ ಅದೇನೋ ಹೇಳಿದ್ಲಲ್ಲ, ಆ ರೀತಿ ಫೀಲಿಂಗ್ಸ್ ನನಗೆ ಯಾಕಿರುತ್ತೆ? ಗಂಗಾ ಮೇಲೆ ನನ್ಗ್ಯಾವ ಫೀಲಿಂಗ್ಸು ಇಲ್ಲ. ಇನ್ನು ಹೇಳ್ಬೇಕಂದ್ರೆ ಇಷ್ಟು ವರ್ಷ ಅವಳು ನನ್ಗೋಸ್ಕರ ಹುಡ್ತೋಳು ಅಂದ್ಕೊಂಡೆ. ನನ್ ಜೊತೆಗೆ ಹುಡ್ತೋಳು ಅಂತ ಗೊತ್ತಾಗಿ ಅವಳ ಮೇಲೆ ನಂಗೆ ಏನೇನೋ ಹಕ್ಕು ಅಧಿಕಾರ ಸಿಕ್ಕಿರೋ ಹಾಗಿದೆ. ನಂಗೋಸ್ಕರ ಅವಳನ್ನ ಹೇಗಾದ್ರೂ ಯೂಸ್ ಮಾಡೋ ಧೈರ್ಯ ಬಂದಿದೆ. ಅವಳು ನನ್ ವಸ್ತು ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ತೀರಾ ಇಷ್ಟೊಂದು ಮಟೀರಿಯಲಿಸಮ್ ನಿತ್ಯ. ಇನ್ನೇನ್ ಮಾಡ್ಲಿ? ಅದನ್ ಬಿಟ್ಟು ಗಂಗಾಗೆ ಜೈನ ಬಿಟ್ಕೊಡ್ತೀನಿ ಅನ್ಕೊಂಡ್ಯಾ? ನೆವರ್. ಜೈ ನನ್ಗೆ ಬೇಕು, ನಂಗೆ ಜೈಯೇ ಬೇಕು. ಅರ್ಥ ಆಯ್ತಾ? ಜೈ ನಂಗೆ ಬೇಕು ಅಂದ್ರೆ ಗಂಗಾಗೆ ಬೇಡ ಅಂತ. ನಂಗೆ ಜೈಯೇ ಬೇಕು ಅಂದ್ರೆ ನಂಗೆ ಗಂಗಾ ಬೇಡ ಅಂತ. ಸೊ ಈ ವಿಷಯನ ನಾನು ಇಲ್ಲೇ ಮರಿತಾ ಇದ್ದೀನಿ ಅಂತ ನೀನ್ ಕೂಡ ಮರ್ತು ಬಿಡು. ಮತ್ತೆ ಸಿಸ್ಟರ್ ಸೆಂಟಿಮೆಂಟ್ ಅಂತ ಅದಂತ ಇದಂತ ಆಯಿಂಟ್ಮೆಂಟ್ ಹಚ್ಚಬೇಡ. ನಡಿ. ಫಸ್ಟ್ ನೈಟ್ ಹೇಗ್ ತಡೀಲಿ? ಏನು ಮಾಮ್, ಶೋಭನಾನ ಹೇಗ್ ತಡೀಲಿ ಅಂತ ತಲೆ ಚಚ್ಕೊಳ್ತಾ ಇದ್ಯಾ? ಯೋಚನೆ ಮಾಡಿ ಮಾಡಿ ತಲೆ ಬಿಸಿ ಆಗಿದ್ಯಾ? ಕಾಫಿ ಕುಡಿ ಮಾಮ್. ಮಾಮ್ ಕೂತ್ಕೋ. ಏನಾದ್ರೂ ಥಾಟ್ ಬಂತ ಮಾಮ್? ಬರ್ಲಿಲ್ವಾ? ಕಾಫಿ ಕುಡಿ ಮಾಮ್. ಎಷ್ಟೋ ಐಡಿಯಾ ಬರುತ್ತೆ, ಕುಡಿ. ಬರ್ದೇ ಇದ್ರೆ ಹೇಳು ಮಾಮ್, ನಾನೇ ಏನಾದ್ರೂ ಪ್ಲಾನ್ ಹೇಳ್ತೀನಿ. ಫಸ್ಟ್ ನೈಟ್ 9:45ಗೆ, ಈಗ 7:30. ಇನ್ನು 2 ಅವರ್ಸ್ ಮೇಲೆ ಟೈಮ್ ಇದೆ. ಏನಾದ್ರೂ ಥಾಟ್ ಬರ್ದೇ ಇರಲ್ಲ. ಆದ್ರೂ ದಿ ಗ್ರೇಟ್ ರೂಪಾ ಶ್ರೀನಿವಾಸಿಯಲ್ಲಿ ಯೋಚನೆ ಬರ್ತಿಲ್ಲ ಅಂದ್ರೆ ಏನು? ಏನೋ ಪ್ಲಾನ್ ಮಾಡೇ ಇರ್ತ್ಯಾ ಅಲ್ವಾ? ಈ ಹೂವಿನ ಸುವಾಸನೆ ಹಾಗೆ ನಮ್ ಪ್ರೀತಿ ಸುಗಂಧದಿಂದ ಕೂಡಿದೆ. ಈ ಹೂವಿನ ಅಂದನ ಇವತ್ತು ನಿಮ್ ಶೋಭನ ನಡೆಯಲ್ಲ ಸರ್. ನಾಣಿ, ಸಾರಿ. ನೀನ್ ಮನುಷ್ಯನ ಇಲ್ಲ ಮೃಗನ? ಅದು ಬಾಯ ಇಲ್ಲ ಇನ್ನೇನಾದ್ರೂ? ಫಸ್ಟ್ ನೈಟ್ ನಡೆಯಲ್ಲ ಅಂತೀಯಲ್ಲ, ಮತ್ ಇನ್ಯಾಕ್ ಸಾರಿ ಇಲ್ಲಿ ಯಾಗು? ಮತ್ತಿನೇನ್ ಸರ್, ಬೇಗ ಬ್ರಷ್ ಆಗಿ ನೀವು ರೆಡಿ ಆಗ್ಬೇಕಲ್ವಾ?
ಒಂದ್ ಕಡೆ ಮುಹೂರ್ತಕ್ಕೆ ಟೈಮ್ ಆಗ್ತಿದ್ರೆ ನೀವಿಲ್ಲಿ ಕವಿತೆ ಹೇಳ್ತಾ ನಿಂತಿದ್ದೀರಿ. ನೀವು ಬೇಗ ಹೋಗಿ ರೆಡಿಯಾಗಿ ಬನ್ನಿ ಸರ್. ಓಕೆ 10 ಮಿನಿಟ್ಸ್ ಅಲ್ಲಿ ರೆಡಿಯಾಗಿ ಬರ್ತೀನಿ ಚೀನಾ. ಗುಡ್ ನೈಟ್ ಸರ್. ಸಾರಿ, ಫಸ್ಟ್ ನೈಟ್ ಸರ್. ನಾನು ಹೋಗಿ ಬರ್ತೀನಿ ಮೇಡಮ್. ಜನಾರ್ದನ್, ಎಲ್ಲ ಏರ್ಪಾಡು ಮಾಡಿದ್ಯಾ ಅಲ್ವಾ? ಆಗಿದೆ ಅಜ್ಜಿ. ಬಾಮ್ಮ, ದೇವ್ರಿಗೆ ನಮಸ್ಕಾರ ಮಾಡ್ಕೋ. ಟೈಮ್ ಆಗ್ತಿದ್ರು ರೂಪ ಇನ್ನ ಬರ್ಲೇ ಇಲ್ವಲ್ಲ? ಬರ್ತಾಳೋ ಇಲ್ವೋ ನನ್ಗೂ ಡೌಟೇ. ಬರ್ದೇ ಇರಲ್ಲ. ಬಂದು ಹೇಗಾದ್ರೂ ಫಸ್ಟ್ ನೈಟ್ ತಡೆದೇ ತಡಿತಾಳೆ. ನೋಡೋಣ, ಅವರೇ ಬರ್ತಾರೋ ಇಲ್ಲ ಇನ್ಯಾರನ್ನಾದ್ರೂ ಕಳಿಸ್ತಾರೇನೋ. ಅಮ್ಮನ ಹೇಗಾದ್ರೂ ಮಾಡಿ ಎಪ್ಸಮ್ಮ. ನಡೆಯೋ ಅಪಾಯನ ತಪ್ಪಿಸ್ಬೇಕು. ತಡಿಬಾರ್ದು ಅಂತಾನೆ ಅಲ್ವಾ ನನ್ ಮಾಮ್ನ ನಾನು ನಿದ್ರೆ ಮಾಡ್ಸಿದ್ದು. ಈಗ ನೀನು ನಾನು ಮಾತ್ರ ಅಲ್ಲ, ಆ ದೇವ್ರ ಬಂದು ಎಪ್ಸಿದ್ರು ನನ್ ಮಾಮ್ ಹೇಳಲ್ಲ. ಆದ್ರೂ ನಿನ್ ಮಗ್ಳಿಗೋಸ್ಕರ ನನ್ ಮಾಮ್ ಯಾಕೆ ಎದ್ದೇಳ್ಬೇಕು? ಯಾಕೆ ಒದ್ದಾಡ್ಬೇಕು? ಗಂಗಾನ ಹೆತ್ಲಾ, ಬೆಳ್ಸದ್ಲ, ದೊಡ್ಡೋಳ್ ಮಾಡದ್ಲ? ಅದೆಲ್ಲ ಮಾಡಿದ್ದು ನೀನು. ಕೈಲಾದ್ರೆ ಹೋಗಿ ಆ ಶೋಭನನ ನಿಲ್ಸು. ಅದ್ ಹಾಗಲ್ಲಮ್ಮ. ಏಯ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ನಾಯಿ ತರ ಕೂಗ್ತಿದ್ಯಲ್ಲ, ಹೋಗು ಹೋಗು ಹೊರಗೆ. ಅಮ್ಮ ಪ್ಲೀಸ್ ಅಮ್ಮ, ಕೈ ಮುಗಿತೀನಿ, ಅರ್ಥ ಮಾಡ್ಕೋ. ಬಾಯಲ್ಲಿ ಹೇಳಿದ್ರೆ ಕೇಳಲ್ವಾ ನೀನು? ನಡಿಯೇ ನಡಿಯೇ ಆಚೆ. ಏಯ್, ನಡಿಯೇ ನಡಿಯೇ. ನಿಮ್ಮಮ್ಮ ನೆಪ್ಸಮ್ಮ. ಏಯ್, ನಿತ್ಯ ಬೇಡ ನಿತ್ಯ. ಈ ಟೈಮಲ್ಲಿ ಯಾರ ಫೋನ್ ಇದು? ಅಬ್ಬಾ, ಫಸ್ಟ್ ನೈಟ್ ರೂಮ್ ಅಲ್ಲಿ ಫೋನ್ ಇಟ್ಟಿದ್ಯಾರು? ನಾನೇ ಇಟ್ಟೆ. ಯಾರೋ ನೋಡ್ತೀನಿ ರೀ. ಯಾಕೆ? ಸ್ವಿಚ್ ಆಫ್ ಮಾಡು. ಮಾತಾಡಿ ಆಫ್ ಮಾಡ್ತೀನಿ. ಬೇಡ ಬಂಗಾರ, ಪ್ಲೀಸ್ ಸ್ವಿಚ್ ಆಫ್ ಮಾಡು. ಸರಿ. ಅಮ್ಮ ಫೋನ್ ಮಾಡ್ತಿದ್ದಾಳಲ್ಲ, ಯಾಕೆ ಮಾಡಿದ್ದಾಳೆ? ಹಲೋ. ಸ್ವಿಚ್ ಆಫ್ ಮಾಡು ಅಂದ್ರೆ ರಿಸೀವ್ ಮಾಡ್ತೀಯಲ್ಲ, ಯಾರದು? ಹಲೋ ಅಮ್ಮ. ಅಮ್ಮ ಫೋನ್ ಮಾಡಿ ಮಾತಾಡ್ತಿಲ್ವಲ್ಲ? ಅಮ್ಮ ಹಲೋ, ಏನ ಶಬ್ದ? ಅಮ್ಮ ಅಮ್ಮ ಕೇಳ್ತಿದ್ಯಾ? ಅಮ್ಮ ಏನಾಯ್ತು ನಿತ್ಯ? ಅಮ್ಮ ಕೇಳಿಸ್ತಿದ್ಯಾ? ಅಮ್ಮ ಹಲೋ. ನಿತ್ಯ, ನಿತ್ಯ ಏನಾಯ್ತು? ಹಲೋ. ಎದ್ಯಾ ಮಾಮ್? ಗುಡ್ ಮಾರ್ನಿಂಗ್.
ಬೆಳಗಾಗಿದೆ. ಹಾ ಅವ್ರ ಫಸ್ಟ್ ನೈಟ್ ಆಗಿರುತ್ತೆ. ಗಂಗಾಗೆ ಹಾ ಹಾ ಗಂಗಾಗೆ ಅಯ್ಯೋ ಗಂಗಾ ಸ್ಟಾಪ್ ಮಾಮ್. ಫಸ್ಟ್ ನೈಟ್ ನಡೀಲಿಲ್ಲ, ನಿಂತೋಯ್ತು. ಎಸ್ ಮಾಮ್, ನೀನೇ ಗೆದ್ದಿದ್ದು. ಶೋಭನಾ ನಿಂತೋಯ್ತು. ತಾಯಿ ಪ್ರೀತಿ ನಿಲ್ಸ್ಬಿಡ್ತು. ತಾಯಿ ಪ್ರೀತಿಗೆ ಇಷ್ಟು ಪವರ್ ಇರತ್ತೆ ಅಂತ ನಂಗೆ ಇಲ್ಲಿ ತನಕ ಗೊತ್ತಿರ್ಲಿಲ್ಲ. ತಮ್ಮ ಮಕ್ಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಗೊತ್ತೇ ಇರ್ಲಿಲ್ಲ. ರಕ್ತ ಮಾಂಸ ಹಂಚಿರೋ ಮಗುಗೋಸ್ಕರ ತಾಯಿ ತನ್ನ ಪ್ರಾಣ ಕೂಡ ಲೆಕ್ಕಕ್ಕಿಡಲ್ಲ ಅಂತ ನನಗಂತೂ ಗೊತ್ತೇ ಇರ್ಲಿಲ್ಲ. ನಿತ್ಯಗೆ ನಿಜ ಗೊತ್ತಾಗೋಯ್ತಾ? ಗಂಗಾ ಅವಳ ಸ್ವಂತ ಸಿಸ್ಟರ್ ಅಂತ ಗೊತ್ತಾಗೋಯ್ತಾ? ಗಾಬ್ರಿ ಬೇಡ ಮಾಮ್, ಇದೆಲ್ಲ ನಿನ್ ಬಗ್ಗೆ ಹೇಳಿಲ್ಲ. ಗಂಗಾನ ಹೆತ್ತು ಬೆಳ್ಸಿರೋ ತುಳಸಿ ಬಗ್ಗೆ ಹೇಳಿದ್ದು. ಶೋಭನಾ ಹೇಗಾದ್ರೂ ನಿಲ್ಬೇಕು ಅಂತ, ಗಂಗಾ ಬದುಕ್ಬೇಕು ಅಂತ ಆ ತುಳಸಿ ತನಗೆ ತಾನೇ ಆಕ್ಸಿಡೆಂಟ್ ಮಾಡ್ಕೊಂಡು ಹಾಸ್ಪಿಟಲ್ ಪಾಲಾದ್ಲು. ಗಂಗಾ ಫಸ್ಟ್ ನೈಟ್ ನ ನಿಲ್ಸಿ ತಾಯಿನ ನೋಡಕ್ಕೆ ಅಂತ ಓಡ್ಕೊಂಡ್ ಹೋದ್ಲು. ಥ್ಯಾಂಕ್ ಯು ತುಳಸಿ. ನೀನ್ ನಿಲ್ಲಿಸ್ತೀಯ ಅಂದ್ಕೊಂಡ್ರೆ ಆ ತುಳಸಿ ನಿಲ್ಸಿದ್ಲು. ಆದ್ರೆ ಇವತ್ತ್ಯಾರು ತಡಿತಾರೆ ಮಾಮ್? ನಿನ್ನಿಂದ ತುಳಸಿಗೆ ಆಕ್ಸಿಡೆಂಟ್ ಆಗಿದ್ದು ಅಂತ ಜೈ ಗಂಗಾ ನಂಬ್ತಿದ್ದಾರೆ. ಅವರಿಬ್ರಿಗೆ ನಿನ್ ಮೇಲೆ ಕುತ್ಕೆ ತನಕ ಕೋಪ ಇದೆ. ನಿನ್ ಮೇಲೆ ವಿನ್ ಆಗೋಕಾದ್ರೂ ಇವತ್ ರಾತ್ರಿಗೆನೆ ಅವರು ಫಸ್ಟ್ ನೈಟ್ ಮಾಡ್ಕೋತಾರೆ. ನೀನ್ ಕೂಡ ಅದನ್ನ ತಡಿಯೋಕೆ ಏನೋ ಒಂದು ಪ್ರಯತ್ನ ಮಾಡ್ತೀಯ ಅನ್ಕೋ. ಆದ್ರೆ ಈ ಸಲ ನಿನ್ನ ತಡಿಯಲ್ಲ ಮಾಮ್. ಹಾಗಂತ ನಿನ್ ಜೊತೆ ಯುದ್ಧ ನಿಲ್ಸಿ ಸಂಧಾನಕ್ ಬಂದೆ ಅನ್ಕೊಂಡ್ಯಾ? ನಮ್ ವಾರ್ ಸ್ಟಿಲ್ ಕಂಟಿನ್ಯೂ. ಆಗ್ಲಿಲ್ವಾ? ಮತ್ತೆ ಈ ಮಾತನ್ನ ನನಗೆ ಮೊದ್ಲೇ ಯಾಕೆ ಹೇಳಲಿಲ್ಲ? ಹೇಳೋ ಚಾನ್ಸ್ ನೀನೆಲ್ಲಿ ಕೊಟ್ಟಿಯಪ್ಪ ನಾಣಿ? ಬೇಡ ಅಂದ್ರೆ ಕೇಳಿದ್ಯಾ? ನಾವ್ ಯಾಕೆ ಡಲ್ ಆಗಿದ್ದೀವಿ ಅಂತ ನಿನ್ಗೆ ಅರ್ಥ ಆಗ್ಲಿಲ್ವಾ? ಶೋಭನ ಆಗಿದ್ರೆ ಖುಷಿಯಾಗಿರ್ತಿದ್ವಿ. ಆಗಿಂದ ಜೈನ ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳ್ತಾನೆ ಇದೀನಿ. ಅವ್ರನ್ನ ಮಾತಾಡ್ಸ್ಬೇಡಿ ಅಂತ ನಾನು ಹೇಳಿದ್ದೆ. ಇಷ್ಟು ಜನ ಹೇಳಿದ್ರು ನನ್ ತಲೆಗೆ ಹೋಗ್ಲಿಲ್ಲ. ಬೆಳಿಗ್ಗೆನೆ ನಾನು ಮೀನಾಕ್ಷಿ ಮಾಡಿರೋ ಟಿಫನ್ ತಿಂದೆ ಬಂದು ತಂಗ್ಳನ್ನ ತಿಂದಂಗಾಯ್ತು. ಅದ್ ಸರಿ, ಫಸ್ಟ್ ನೈಟ್ ಯಾಕಾಗ್ಲಿಲ್ಲ? ನಿನ್ನೆ ಹೇಗೋ ನಿಂತೋಯ್ತು, ಇವತ್ತು ಎಂತ ಪರಿಸ್ಥಿತಿನೂ ನಿಲ್ಲಲ್ಲ ಅಂತ ಆ ರೂಪಾಗ ಹೋಗಿ ಹೇಳು ನಾಣಿ. ಯಾಕೆ ಅವ್ರ ಕೈಲೂ ಕಜಾಯ ತಿನ್ನಕ? ಇವತ್ತು ಅದ್ ಯಾರು ತಡಿತಾರೋ ನಾನು ನೋಡ್ತೀನಿ. ನಮ್ ಮಧ್ಯ ಆ ದೇವ್ರು ಬಂದ್ರು ಸರಿ, ಅವನ್ಗಿದೆ. ಐರನ್ ಲೇಡಿ ಅಲ್ವಾ, IQ ಚೆನ್ನಾಗಿರೋಳಲ್ವಾ. ಸೊ ನಿನ್ಗಿದೊಂದು ಚಾಲೆಂಜ್ ಮಾಮ್. ನಿನ್ ಇಂಟೆಲಿಜೆನ್ಸ್ಗೆ ನಾನ್ ಕೊಡ್ತಿರೋ ಟ್ವಿಸ್ಟ್. ನಿನ್ ಕೈಲಾದ್ರೆ ಜೈ ಗಂಗಾ ಎಲ್ಲಿ ಹೋಗಿದಾರೋ ಕಂಡುಹಿಡಿ. ದಮ್ ಇದ್ರೆ ಅವ್ರ ಫಸ್ಟ್ ನೈಟ್ ನ ನಿಲ್ಸು. ನೀನ್ ಏನು ಅಂತ ನೀನು ಪ್ರೂವ್ ಮಾಡ್ಕೋ. ಆಲ್ ದಿ ಬೆಸ್ಟ್ ಮಾಮ್. ಜೈ ಗಂಗಾಗೆ 3 ರಾತ್ರಿನೂ ಆಗ್ಬೇಕು. ಆಮೇಲೆ ಆ ಗಂಗಾ ಸಾಯ್ಬೇಕು. ಜೈ ಜೊತೆಗೆ ನಾನು ಬದುಕ್ಬೇಕು. ಇದು ವಿಷಯ ಅಜ್ಜಿ. ನಾನು ನಿತ್ಯ ಇಬ್ರು ಸೇರಿ ತಿರುಪತಿಗೆ ಹೋಗಿ ಬರ್ತೀವಿ. ಸರಿಯಾಗಿ ಹೇಳ್ದೆ ಜೈ. ಅದೇನೋ ಇವತ್ ಫಸ್ಟ್ ನೈಟು, ನಾಳೆ ಸೆಕೆಂಡ್ ನೈಟು, ನಾಳೆ ಥರ್ಡ್ ನೈಟು ಅಂತ ದೊಡ್ಡ ಡ್ರಾಮಾನೇ ಮಾಡ್ತಿದ್ದೆ. ಈಗೇನೋ ಗುಡಿ ಗೋಪುರ ಅಂತಿದ್ಯಾ? ಪ್ರೇಮ ಯಾತ್ರೆ ಮಾಡ್ಬೇಕಾದ ಈ ವಯಸ್ಸಲ್ಲಿ ಈ ತೀರ್ಥಯಾತ್ರೆ ಯಾಕೋ? ಅವ್ರು ಹೋಗ್ತಿರೋದು ಕೂಡ ಅದಕ್ಕೆ ಅಲ್ವಾ?
ನಾಣಿ. ಸಾರಿ. ಅದಕ್ಕೆ ಅಂದ್ರೆ ಅಲ್ಲೇ ಶೋಭನೆ ಮಾಡ್ಕೊಳಕ್ ಹೋಗ್ತಿದ್ದೀರಾ ಏನು? ಅಲ್ಲ ಅತ್ತೆ, ಮೊದ್ಲು ದೈವ ದರ್ಶನ ಮಾಡಿದ್ರೆ ಪುಣ್ಯ ಸಿಕ್ಕಾಗತ್ತಲ್ಲ ಅಂತ. ಆದ್ರೆ ನೀನು ದೇವರನ್ನ ನಂಬಲ್ವಲ್ಲ ಜೈ? ಅಯ್ಯೋ ದೇವರೇ, ಸಿಕ್ಬಿದ್ನಲ್ಲ. ನಿತ್ಯ ನಂಬ್ತಾಳಲ್ಲ. ದೈವ ಕೃಪೆ ಇದ್ರೆ ಎಲ್ಲ ಆಗತ್ತೆ. ಗುಡಿಗೆ ಹೋಗೋದು ಒಳ್ಳೇದೇ ಜೈ. ಥ್ಯಾಂಕ್ಸ್ ಚಿಕ್ಕಮ್ಮ. ಹಾಗೇನೆ ನಾವಲ್ಲಿ 3 ದಿನ ಇರ್ತೀವಿ. 3 ದಿನ ಯಾಕೋ ಜೈ? 3 ರಾತ್ರಿನೂ ಕಳಿಬೇಕಲ್ಲ. ಈ 3 ರಾತ್ರಿ ಏನ್ ಜೈ? ಅದೇ ಮಾವ, 3 ರಾತ್ರಿ ದರ್ಶನ ಅಂತ ಹೇಳಿದ್ದು. ಒಂದ್ಸಲ ದರ್ಶನ ಮಾಡಿದ್ರೆ ಸಾಲ್ದ? 3 ರಾತ್ರಿ 3 ಹಗ್ಲು ನೋಡ್ಬೇಕಾ? ಎಷ್ಟ್ ನೋಡಿದ್ರು ಅಷ್ಟು ಪುಣ್ಯ ಸಿಗುತ್ತಲ್ವಾ ಅತ್ತೆ? ಏನೋ ಜೈ, ಬೇರೆ ಏನೇನೋ ಮಾತಾಡ್ತೀಯ. ಈಗ್ಲಾದ್ರೂ ನಿತ್ಯನ್ಗಾಗಿ ಜೈಗೆ ದೇವ್ರ ಮೇಲೆ ನಂಬಿಕೆ ಬಂದಿದೆ, ಅದೇ ಸಂತೋಷ. ಇವಳನ್ ಕೆಲ್ಸೋದಕ್ಕೆ ನಾನ್ ಬೇಕಾದ್ರೆ ಸಂತೋಷದಿಂದ ಸೋತ್ ಹೋಗ್ತೀನಿ ಡ್ಯಾಡ್. ಸರಿಯಾಗಿ ಹೇಳ್ದೆ ಜೈ. ನಮ್ಗೋಸ್ಕರ ಅಲ್ದೆ ನಮ್ಮೂರು ಅಂದ್ಕೊಂಡವ್ರಿಗೋಸ್ಕರ ಯೋಚನೆ ಮಾಡೋದ್ರಲ್ಲಿ ಸಂತೋಷ ಇದೆ. 3 ದಿನ ಅಲ್ದೇ ಇದ್ರೆ 10 ದಿನ ಇದ್ ಬನ್ನಿ. ಥ್ಯಾಂಕ್ ಯು ಅಜ್ಜಿ. ಇನ್ನೊಂದ್ ವಿಷಯ, ನಾವು ಫೋನ್ ಏನು ತಗೊಂಡ್ ಹೋಗಲ್ಲ. ಯಾಕೋ ಜೈ? ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ. ಏಯ್ ನಾಣಿ, ಗುಡಿ ಒಳಗಡೆ ಮೊಬೈಲ್ ಫೋನ್ಸ್ ಅಲೋ ಇಲ್ಲ ಅಲ್ವಾ? ಕಾಟೇಜ್ ಅಲ್ಲಿ ಯೂಸ್ ಮಾಡಬಹುದಲ್ಲ. ಮತ್ತೆ ನಿನ್ನ ಹತ್ರ ಮಾತಾಡೋದು ಹೇಗೆ? ಈ 3 ದಿನ ಮಾತು ಇಲ್ಲ, ಮಾತಾಡೋದು ಇಲ್ಲ. ಓನ್ಲಿ ಭಕ್ತಿ. ಭಕ್ತಿನಾ ರಕ್ತಿನಾ? ಭಕ್ತಿ ಆದ್ಮೇಲೆ ರಕ್ತಿ, ಆಮೇಲೆ ಮುಕ್ತಿ. ಮುಕ್ತಿ ಆದ್ಮೇಲೆ ಏನಿಲ್ವಾ? ಇದೇ ಮಾವ, ವಿಮುಕ್ತಿ. ಅಯ್ಯೋ, ದೇವ್ರ ಕಣ್ಬಿಟ್ರೆ ಎಲ್ಲ ಒಳ್ಳೇದೇ ಆಗತ್ತೆ. ಇಬ್ರು ಸಂತೋಷವಾಗಿ ಹೋಗ್ ಬನ್ನಿ ಜೈ. ವಾಟ್ ನಿತ್ಯ ಡಾರ್ಲಿಂಗ್, ನಿಂಗ್ ಓಕೆ ಅಲ್ವಾ? ಮೇಡಮ್ಗೆ ಯಾಕೆ ಓಕೆ ಆಗಲ್ಲ ಸರ್? ಹೇಳಿದೆ ಅವರಲ್ವಾ? ಅನ್ಕೊಂಡಿದ್ದೆ. ನಾನ್ ಯಾವಾಗ ಹೇಳ್ದೆ? ಸೊ ಈ 3 ದಿನ ನಾವು ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ. ನೀವು ಕೂಡ ನಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು. ಯಾರಾದ್ರೂ ಬಂದು ನಮ್ ಫಸ್ಟ್ ನೈಟ್ ನ ನಿಲ್ಲಿಸ್ತಾರೆ, ಕೊನೆಗೆ ಕೆಲಸದವ್ರಿಗೋಸ್ಕರ ನೀನೇ ನಿಲ್ಲಿಸ್ತೆ. ಅದಕ್ಕೆ ಹೀಗ್ ಮಾಡ್ಬೇಕಾಯ್ತು. ಇದಕ್ಕೆ ನಾನು ಒಪ್ಕೊಳ್ಳಲ್ಲ ರೀ. ಓಕೆ ನಿತ್ಯ, ಜೀವನ ಪೂರ್ತಿ ನಾವು ಸೇರೋದೇ ಬೇಡ ಬಿಡು. ನಿಮ್ ಮಾಮ್ ಮುಂದೆ ನಾನು ಸೋತ್ ಹೋದೆ ಅನ್ಕೋತೀನಿ. ನಿಂಗೆ ಇಷ್ಟ ಇಲ್ಲ ಅಂದ್ರೆ ವಾಪಸ್ ಹೋಗೋಣ. ಮೇಡಮ್, ಅವ್ರು ನಿಂತ್ಬಿಟ್ರು. ವಾಟ್? ನಿಂತ್ಬಿಟ್ರಾ? ಯಾಕೆ ನಿಂತಿದ್ದಾರೆ? ಏನಾಯ್ತು? ಏನೋ ಗೊತ್ತಿಲ್ಲ ಮೇಡಮ್, ಯಾಕೋ ಇಬ್ರು ಜಗಳ ಆಡ್ತಿದ್ದಾರೆ. ವಾಟ್? ಜಗಳ ಆಡ್ತಿದಾರಾ? ಇಷ್ಟೊತ್ತು ಚೆನ್ನಾಗೇ ಇದ್ರಲ್ಲ, ಅಷ್ಟ್ರಲ್ಲಿ ಏನಾಯ್ತು? ಯಾಕೆ ಜಗಳ? ನಾವು ಸ್ವಲ್ಪ ದೂರದಲ್ಲಿದ್ದೀವಿ ಮೇಡಮ್, ಅವ್ರ ಮಾತು ಸರಿಯಾಗಿ ಕೇಳಿಸ್ತಿಲ್ಲ. ಹತ್ರಕ್ಕೆ ಹೋಗಿ ಅವ್ರೇನ್ ಮಾತಾಡ್ತಿದಾರೋ ಕೇಳಿಸ್ಕೊಳ್ಳಿ. ಹೋಗಿ ಹೋಗಿ. ಹೇಯ್, ಸ್ವಲ್ಪ ಮುಂದಕ್ಕೆ ಹೋಗೋ. ಬೇಗ ಲೈನ್ ಅಲ್ಲೇ ಇರೋ. ಓಕೆ ಮೇಡಮ್, ಹೋಗೋ 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 ಹೋಗೋ. ನಿನಗೆ ನೋವಾಗ ಕೆಲಸ ನಾನು ಯಾವತ್ತೂ ಮಾಡಲ್ಲ ನಿತ್ಯ. ಬಾ, ವಾಪಸ್ ಹೋಗೋಣ. ಮೇಡಮ್, ಅವ್ರು ವಾಪಸ್ ಬರ್ತಿರೋ ಹಾಗಿದೆ ಮೇಡಮ್. ವಾಟ್? ರಿಟರ್ನ್ ಆಗ್ತಿದಾರಾ? ಶಿಟ್ ಶಿಟ್. ನಿಲ್ಸ್ರಿ. ಮುಂದೆ ಹೋಗೋಣ. ನಿಮ್ಮಿಷ್ಟನೇ ನನ್ನಿಷ್ಟ. ಥ್ಯಾಂಕ್ ಯು ಬಂಗಾರ. ಏಯ್, ಏನಾಯ್ತು ಹೇಳು. ಮೇಡಮ್, ಅವ್ರು ಮುಂದೆ ಹೋಗ್ತಿದ್ದಾರೆ. ಪ್ರಾಬ್ಲಮ್ ಸಾಲ್ವ್ ಆಯ್ತು ಅನ್ಸುತ್ತೆ. ಎಸ್ ಎಸ್, ಫಾಲೋ ಮಾಡಿ. ಗೋ. ಏಯ್, ಹೋಗೋ ಹೋಗೋ. ಕಾಡು ಅಂತ ಹೇಳಿದ್ದೀನಿ, ಯಾವ ಕಾಡು ಅಂತ ಹೇಳಿಲ್ಲ. ಅಂದ್ಮೇಲೆ ನಾನು ಸಾರ್ಗೆ ಸ್ವಾಮಿ ದ್ರೋಹ ಮಾಡಿಲ್ಲ.
ಏನ್ ಹಿಂಗ್ ನೋಡ್ತಿದ್ದೀರಾ? ಎಷ್ಟೊತ್ತಾಯ್ತು ನೀವು ಬಂದು? ಏನೋ ಜೈ ನಿತ್ಯ ಗುಡಿಗೆ ಹೋಗ್ಲಿಲ್ವಾ? ಕಾಡ್ಗ್ ಹೋದ್ರಾ? ಅಯ್ಯೋ, ಎಲ್ಲ ಕೇಳಿಸ್ಕೊಂಡಿದ್ದಾರೆ. ಯಾವ ಕಾಡಿಗೆ ಹೋಗಿದಾರೋ ಹೇಳು. ಏನೋ ನನ್ಗೇನ್ ಗೊತ್ತಿದೆ? ನಿನಗೆಲ್ಲ ಗೊತ್ತು. ನೀನೇ ಮುಂದೆ ನಿಂತು ಇದನ್ನೆಲ್ಲ ಮಾಡಿರೋದು ಅಂತ ನನ್ಗೆ ಅನುಮಾನ ಬರ್ತಾ ಇದೆ. ಹೇಳೋ. ಅವರು ಕಾಡಿಗೆ ಯಾಕೆ ಹೋಗಿದ್ದಾರೆ, ಏನ್ ಮಾಡಕ್ ಹೋಗಿದ್ದಾರೆ ಹೇಳು. ಇನ್ನೇನ್ ಮಾಡಕ್ ಹೋಗ್ತಾರೆ? ಇಲ್ಲಿ ಆಗದೆ ಇರೋದನ್ನ ಅಲ್ಲಿ ಮುಗ್ಸಕ್ ಹೋಗಿದ್ದಾರೆ. ಅಂದ್ರೆ ಶೋಭನೆ ಮಾಡ್ಕೊಳ್ಳೋದಕ್ಕೆ ಹೋದ. ಇವತ್ತು ಅವ್ರ ಫಸ್ಟ್ ನೈಟ್ ಆಗತ್ತಲ್ವಾ? ಹಾ ಆಗತ್ತೆ. ಹಾಗೆ ಎದ್ರುಕೊಂಡು ಹೇಳ್ತೀಯಲ್ಲೇ, ಕಾನ್ಫಿಡೆಂಟ್ ಆಗಿ ಹೇಳು. ನಿತ್ಯ, ನಿನ್ನ ನೋಡ್ತಿದ್ರೆ ಬಾಡಿ ಎಲ್ಲ ಶಿವರ್ ಆಗತ್ತೆ ಕಣೆ. ನೀನೇನೆ ಈಗ ಮರ್ಡರ್ ಮಾಡ್ಸೋದಾ? ಅದು ಕೂಡ ನಿನ್ ಸ್ವಂತ ಅಂಗಿನ? ಏನ್ ಜೋ ನೀನು? ಯುದ್ಧ ಯಾವಾಗ್ಲೂ ನಮ್ಮವ್ರ ಮಧ್ಯೆನೇ ಆಗೋದು. ರಾಮಾಯಣದಲ್ಲಿ ರಾವಣ ಸ್ವಂತ ತಮ್ಮ ಆಗಿರೋ ವಿಭೀಷಣನೇ ರಾಮನ ಹತ್ರ ಸಾಯಿಸೋಕ್ ಹೇಳಿಲ್ಲ. ಮಹಾಭಾರತದಲ್ಲಿ ಅಣ್ಣ ತಮ್ಮ ಆದ್ರೂ ಕೌರವರು ಪಾಂಡವರು ಹೊಡೆದಾಡ್ಕೊಂಡ್ ಸಾಯ್ಲಿಲ್ವಾ? ಅಲ್ಲಿ ಅಣ್ಣ ತಮ್ಮ ಹೋರಾಡಿದ್ರು, ಇಲ್ಲಿ ಸಿಸ್ಟರ್ಸ್ ಆಗಿರೋ ನಾವು ಹೋರಾಡ್ತೀವಿ. ಅಲ್ಲಿ ಗೆದ್ದವರಿಗೆ ರಾಜ್ಯ, ಇಲ್ಲಿ ಗೆದ್ದವರಿಗೆ ಜೈ ಸಿಗೋದು. ಅಷ್ಟೇ ಡಿಫರೆನ್ಸ್. ಹೇಳು. ಮೇಡಮ್, ನಿಮ್ಮಮ್ಮ ಫಾರೆಸ್ಟಿಗೆ ಬಂದ್ರು. ವಾಟ್? ಮಾಮ್ ಅಲ್ಲಿ ಬಂದ್ಲಾ? ಹೇಗೆ? ಹೇಗ್ ಬಂದ್ಲು? ಏನೋ ಮೇಡಮ್, ಅವ್ರನ್ನ ಹುಡ್ಕೊಂಡು ಬಂದಿರ್ಬೇಕು. ಮಾಮ್ 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 ನನ್ ಪ್ಲಾನ್ ಹಾಳು ಮಾಡಕ್ಕೆ ಹೋದ್ಯಾ? ಆ ಫಸ್ಟ್ ನೈಟ್ ನ ತಡಿಯಕ್ ಹೋದ್ಯಾ? ಇವಾಗ ಏನ್ ಮಾಡೋದು ಮೇಡಮ್? ಸಾಯಿಸಿ. ನಿತ್ಯ, ಆರ್ ಯು ಮ್ಯಾಡ್? ಯಾರನ್ನ ಸಾಯಿಸೋಕ್ ಹೇಳ್ತಿದ್ಯಾ? ಆಂಟಿನಾ? ಆವೇಶದಲ್ಲಿ ನೀನೇನ್ ಮಾಡ್ತಿದ್ಯಾ ಅಂತ ಗೊತ್ತಾಗ್ತಿದ್ಯಾ? ಹೆತ್ತ ತಾಯಿನೇ ಸಾಯಿಸ್ತಿದ್ಯಾ? ನಿತ್ಯ, ಕಾನ್ಶಿಯಸ್ ಅಲ್ಲಿ ಇದೆಯೇನೆ? ಹಲೋ. ಹೇಳಿ ಮೇಡಮ್. ಮಾಮ್ಗೆ ದಾರಿ ತಪ್ಪಿಸಿ, ಇಲ್ಲ ಕಿಡ್ನಾಪ್ ಮಾಡಿ ಎಲ್ಲಾದ್ರೂ ಲಾಕ್ ಮಾಡಿ. ಓಕೆ ಮೇಡಮ್. ಎಲ್ರು ಬರ್ರೋ. ಬನ್ನಿ. ಜೋ, ಲೆಟ್ಸ್ ಗೋ. ಎಲ್ಗೆ ನಿತ್ಯ? ವಾವ್, ಥ್ಯಾಂಕ್ ಯು ನಾಣಿ. ಪ್ಲಾನ್ ಮಾಡೋದ್ರ ಜೊತೆಗೆ ಡೆಕೋರೇಷನ್ ಕೂಡ ಮಾಡಿಸಿದಾನೆ. ಇದೆಲ್ಲ ನಾಣಿಯವ್ರು ಮಾಡಿದ್ರಾ? ಹೌದು ಬಂಗಾರ. ಈ ಸೀತಾರಾಮನ್ಗೋಸ್ಕರ ಆ ಹನುಮಂತ ಹೀಗ್ ಪ್ಲಾನ್ ಮಾಡಿದಾನೆ. ನಾವು ಹೋಗಿ ಸ್ಟಾರ್ಟ್ ಮಾಡೋಣ. ಇರಿ, ಏನ್ ಮಾಡ್ತಿದ್ದೀರಾ ನೀವು? ಬಂದಿರೋ ಕೆಲಸ ಶುರು ಮಾಡ್ತಿದೀನಿ. ಅಬ್ಬಾ, ಹೀಗ ಆಡ್ತಿರಲ್ಲ, ಪದ್ಧತಿ ಅಂತ ಏನಿಲ್ವಾ? ಪದ್ಧತಿ ಇರೋದಾ? ಹಾಗಾದ್ರೆ ಇಲ್ಲೂ ಕೂಡ ಮುಹೂರ್ತ, ಹಾಲಿನ ಗ್ಲಾಸು, ಪಾದಪೂಜೆ ಎಲ್ಲ ಇರುತ್ತಾ? ದೊಡ್ಡವ್ರಿಗೆ ಗೊತ್ತಿಲ್ದೆ ಮಾಡ್ತಿರೋದು. ಕನಿಷ್ಠ ಸಂಪ್ರದಾಯ ಆದ್ರೂ ಇರ್ಬೇಕು ತಾನೇ. ಹನಿಮೂನ್ಗೂ ಕೂಡ ಸಂಪ್ರದಾಯ ಏನಮ್ಮ? ಎಲ್ಲಾದ್ರೂ ಪದ್ಧತಿನೇ ಯಜಮಾನ್ರೆ. ಗುಡಿಗ್ ಬರ್ತೀವಿ ಅಂತ ಪುರೋಹಿತರಿಗೆ ಹೇಳಿದ್ವಿ ಅಲ್ವಾ? ಸ್ನಾನ ಮಾಡಿ ಗುಡಿಗೆ ಹೋಗಿ ದೀಪ ಹಚ್ಚಿ, ಕೈ ಮುಗ್ದು, ತೆಂಗಿನಕಾಯಿ ಒಡ್ದು, ಆರ್ತಿ ತೀರ್ಥ ಪ್ರಸಾದ ತಗೊಂಡು, ಪ್ರದಕ್ಷಿಣೆ ಮಾಡಿ ಜಾತ್ರೆಯಲ್ಲಿ ಜಾಗರಣೆ ಮಾಡ್ಕೊಂಡ್ ಬರೋಣ, ಆಯ್ತಾ? ನಿಜಾನಾ? ನೈಟ್ ಎಲ್ಲ ಜಾತ್ರೆಲೇ ಇರೋದಾ? ಹಂಗೆ ಕೈ ತೆಗೆದು ಬಿಟ್ಟ ಅಂದ್ರೆ ನಿನ್ ಮುಖಕ್ಕೆ. ನಾವು ಶೋಭನೆ ಮಾಡ್ಕೊಳ್ಳೋದಕ್ ಬಂದ್ವಾ ಇಲ್ಲ ಪೂಜೆ ಮಾಡೋದಕ್ ಬಂದ್ವಾ? ಮೊದ್ಲು ಪೂಜೆ ಮಾಡ್ಕೊಂಡು ಆಮೇಲೆ ಶೋಭನ ಮಾಡ್ಕೊಳ್ಳೋಣ. ಏನ್ ಟೈಮಿಂಗೇ ನಿಂದು. ಸರಿ, ಹಾಗೆ ಆಗ್ಲಿ ಬಿಡು. ಆ ರೂಮಲ್ಲಿ ನೀನ್ ಫ್ರೆಶ್ ಆಗು, ಈ ರೂಮಲ್ಲಿ ನಾನು ಆಗ್ತೀನಿ. ಟೈಮ್ ಆದ್ರೂ ಸೇವ್ ಆಗುತ್ತೆ. ಹೋಗು, ಬೇಗ ಹೋಗು.
ನಮಸ್ತೆ ಮೇಡಮ್. ನನ್ ಮಾಮ್ ಎಲ್ಲಿ? ಕಾಡಲ್ಲಿ ಒಂದು ಮರ ಕಟ್ ಹಾಕಿದೀವಿ ಮೇಡಮ್. ವೆರಿ ಗುಡ್. ಮಾರ್ನಿಂಗ್ ತನಕ ಅವಳು ಅಲ್ಲೇ ಇರ್ಲಿ. ಮಾರ್ನಿಂಗ್ ತನಕನಾ? ಕಾಡಲ್ಲಿ ಕಾಡು ಪ್ರಾಣಿಗಳು ಬಂದ್ರೆ ಆಂಟಿಗ್ ಡೇಂಜರ್ ಆಗತ್ತಲ್ವಾ ನಿತ್ಯ? ಡೇಂಜರ್ ಹುಡ್ಕೊಂಡು ಅವಳೇ ಬಂದಿದ್ದು. ಅವಳ ಸೇಫ್ಟಿ ಅವಳೇ ನೋಡ್ಕೋಬೇಕು. ಈ ಡಿಸ್ಟರ್ಬೆನ್ಸ್ ಎಲ್ಲ ಏನು? ಇವತ್ ರಾತ್ರಿ ಇಲ್ಲಿ ಅಮ್ಮವ್ರ ಉತ್ಸವ ನಡೀತಾ ಇದೆ ಮೇಡಮ್. ಓ ಅಲ್ಲಿ ಬಲಿ, ಇಲ್ಲಿ ಜಾತ್ರೆ ಅಂತಾಯ್ತು. ಸಿಚುವೇಶನ್ ಸೂಪರ್ ಆಗಿ ಸೆಟ್ ಆಗಿದೆ. ಇವತ್ ರಾತ್ರಿನೇ ಅವ್ರ ಶೋಭನ, ಬೆಳಗಾಗೋದ್ರಲ್ಲಿ ಅವಳನ್ನ ಮುಗಿಸಿ. ಇದೇನೇ ನಿತ್ಯ, 3 ರಾತ್ರಿ ಆದ್ಮೇಲಲ್ವಾ ನಿನ್ ಗಂಗನ್ ಮುಗಿಸ್ತೀನಿ ಅಂತ ಹೇಳಿದ್ದು? 3 ರಾತ್ರಿ ಬೇಕಾಗಿಲ್ಲ. ಅಷ್ಟು ದಿನ ವೇಟ್ ಮಾಡೋ ಪೇಷನ್ಸ್ ನನಗಿಲ್ಲ. ಜೈ ಜೊತೆ ಗಂಗಾಗೆ ಮದ್ವೆ ಆಯ್ತು, ಶೋಭನಾನು ಆಯ್ತು. ಶಾಪದಿಂದ ಸಾಯ್ತಾಳೆ. ಬಂದ್ಲು, ಇದ್ಲು, ಸತ್ಲು ಅಷ್ಟೇ. ಇಲ್ಲಿಗೆ ಮಾಮ್ ಬಂದಿದ್ದಾಳೆ. ಇನ್ನು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ಅದಕ್ಕೆ ಆದಷ್ಟು ಬೇಗ ಕೆಲ್ಸ ಪೂರ್ತಿ ಆಗ್ಬೇಕು. ಗಂಗಾ ಸಾಯ್ಬೇಕು. ಈ ಜಾತ್ರೆಯಲ್ಲಿ ಅಮ್ಮನವ್ರಿಗೆ ಎಲ್ರು ಪ್ರಾಣಿ ಬಲಿ ಕೊಡ್ತಾರೆ. ನಾನು ನರ ಬಲಿ ಕೊಡ್ತಿದ್ದೆ. ನನ್ ಗಂಡ ಬೇಗ ಕುಡಿಯೋದನ್ನ ಬಿಡ್ಬೇಕಮ್ಮ. ಅಮ್ಮ, ನನಗ್ ಸಂತಾನ ಬೇಕು. ಅಮ್ಮನವ್ರ ನನ್ ಮೇಲೆ ಇನ್ನ ದಯೆ ಬಂದಿಲ್ಲ. ಪೂಜಾರಿ ಅಮ್ಮ, ಈ ಬಳೆ ಕಾನ್ಸೆಪ್ಟ್ ಏನು? ಅದಾ, ಏನಾದ್ರೂ ಕೋರಿಕೆ ಇದ್ರೆ ಮನ್ಸಲ್ಲಿ ಅದನ್ನ ಬೇಡ್ಕೊಂಡು ಆ ತಾಯಿ ಹೆಸರು ಹೇಳಿ ಆ ತ್ರಿಶೂಲದ ಮೇಲೆ ಬಳೆ ಹಾಕ್ಬೇಕಮ್ಮ. ಆ ತ್ರಿಶೂಲದ ಮೇಲೆ ಬಳೆ ನಿಂತ್ರೆ ಅನ್ಕೊಂಡಿದ್ದೆಲ್ಲ ಆಗುತ್ತಮ್ಮ. ಒಳ್ಳೆ ಮನಸ್ಸಿನಿಂದ ಕೇಳ್ಕೊಂಡ್ರೆ ಅಮ್ಮನವ್ರು ಯಾವತ್ತೂ ಇಲ್ಲ ಅನ್ನಲ್ಲ. ನಾನ್ಸೆನ್ಸ್. ಈ ಕಾಲದಲ್ಲಿ ಕೂಡ ಇಂಥದ್ನೆಲ್ಲ ನಂಬ್ತಾರಾ? ಇಷ್ಟು ಜನ ನಂಬ್ತಿದಾರಲ್ಲ ಜೋ, ನಾವು ಕೂಡ ಟ್ರಯಲ್ ನೋಡೋದು. ಇವತ್ತು ಶೋಭನ ಆಗ್ಬೇಕು, ನಾಳೆ ಗಂಗಾ ಸಾಯ್ಬೇಕು. ಎಸ್, ಅವಳ ಸಾವನ್ನ ದೇವ್ರು ಕೂಡ ಒಪ್ಪಾಯ್ತು. ಅಂದ್ರೆ ನಾಳೆ ಗಂಗಾ ಸಾಯೋದು
ಮದುವೆಗೂ ಮುಂಚೆ ನಾವೊಂದ್ಸಲ ಇಲ್ಲಿಗೆ ಬಂದಿದ್ವಿ. ಅವತ್ತು ನೀನ್ ನನ್ನ ಕಾಪಾಡಿದ್ದೆ. ಮದುವೆ ಆದ್ಮೇಲೆ ಇವತ್ ಬಂದಿದೀವಿ. ಈ ಸಲ ನಿಮ್ಮ ಅಮ್ಮವ್ರು ಅದೇನ್ ಮಾಡ್ತಾರೋ ನೋಡ್ಬೇಕು. ಅವತ್ ಕಾಪಾಡಿದ ಅಮ್ಮನವರು ಇವತ್ತು ಕೈ ಬಿಡ್ತಾಳ ಏನು? ಅಂದ್ರೆ ಇವತ್ತಿನ ಕಾರ್ಯ ಮಂಗಳ ಕಾರ್ಯ ಎಲ್ಲ ನಡೆಯುತ್ತೆ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾಭ್ಯಸಾದಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ. ಆಪದಾಂ ಭಕ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀ ಮನೋವಾಂಛಾ ಫಲಸಿದ್ಧಿರಸ್ತು. ಹಾ ಆಯ್ತು, ಪೂಜೆ ಮುಗೀತಲ್ಲ, ಮನೆಗೆ ಹೋಗೋಣ ಬಾ. ಇಷ್ಟು ಬೇಗನಾ? ಇನ್ನೂ ಒಂದ್ ಸ್ವಲ್ಪ ಹೊತ್ತು ಜಾತ್ರೆಯಲ್ಲಿ ಇರೋಣ ಅಂತ ಹೇಳ್ತಿದ್ಯಾ ಏನು? ಹಾಗೆಲ್ಲ ಹೇಳಲ್ಲ ಬಿಡಿ, ಚಿಕ್ಕ ಕೆಲ್ಸ ಇದೆ, ಅದನ್ನ ಮುಗಿಸ್ಕೊಂಡು ಹೋಗೋಣ. ಕೆಲ್ಸನಾ? ಏನ್ ಕೆಲ್ಸ? ಅಲ್ಲಿ ನೋಡಿ. ಈಗಷ್ಟೇ ಪೂಜಾರಿಗಳು ಮನೋವಾಂಚ ಫಲಸಿದ್ಧಿರಸ್ತು ಅಂತ ಬ್ಲೆಸ್ ಮಾಡಿದ್ರು. ಮತ್ತೆ ಈ ಬ್ಯಾಂಗಲ್ಸ್ ಟೆಸ್ಟ್ ಬೇಕಾ? 5 ನಿಮಿಷ ಅಲ್ವೇನ್ರಿ? ಪ್ಲೀಸ್ 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 ಪ್ಲೀಸ್. ನೀನ್ ಹೀಗ್ ಮುದ್ದ ಕೇಳಿದ್ರೆ ಇಲ್ಲ ಅಂತೀನಾ? ಹೋಗು. ಅಮ್ಮ, ಇವತ್ತು ರಾತ್ರಿ ನಮ್ ಶೋಭನಾ ಆಗ್ಲಿ, ಅವ್ರ ಜೊತೆ ನನ್ನ ಜೀವನ ಸಂತೋಷವಾಗಿರ್ಲಿ. ನಿತ್ಯ, ಸರಿ ಹೊರಡೋಣವಾ? ಒಂದ್ 5 ನಿಮಿಷ ನನ್ನ ಒಬ್ಳನ್ನೇ ಬಿಡಿ. ಇನ್ನೂ 5 ನಿಮಿಷನಾ? ಪ್ಲೀಸ್ ರೀ. ಓಕೆ, 5 ಅಂದ್ರೆ 5 ನಿಮಿಷ. ಮತ್ತೆ ಎಲ್ಲೆಲ್ಲೋ ಹೋಗ್ಬೇಡ. ಈ ಪ್ಲೇಸ್ ಅಲ್ಲಿ ಹುಡ್ಕೋಕ್ ನನಗ್ ಕಷ್ಟ. ಕಾಲ್ ಮಾಡೋದಕ್ಕೆ ಮೊಬೈಲ್ ಕೂಡ ತಂದಿಲ್ಲ. ಸರಿ ರೀ. ನಾನೇನ್ ತಪ್ಪು ಮಾಡಿದ್ದೀನಮ್ಮ? ಯಾವ ಪಾಪ ಮಾಡಿದ್ದೀನಿ ಅಂತ ನೀನ್ ನನ್ ಮೊರೆ ಕೇಳ್ತಿಲ್ಲ. ಹೇಳಮ್ಮ, ನಾನ್ ಮಾಡಿರೋ ತಪ್ಪೇನು? ನೀನು ಯಾವ ತಪ್ಪು ಮಾಡಿಲ್ವಾ? ಯಾವ ಪಾಪ ಯಾವ ತಪ್ಪು ಮಾಡಿಲ್ವಾ? ಏನ್ ಮಾಡ್ದೆ? ನೀನ್ ಎದೆ ಮೇಲೆ ಕೈ ಇಟ್ಟು ಹೇಳು. ನಿನ್ ಮನ್ಸಾಕ್ಷಿನ ಕೇಳಿ ಹೇಳು. ನಂಗ್ ಗೊತ್ತಿದ್ದು ಯಾವ ತಪ್ಪು ಮಾಡಿಲ್ಲ, ಯಾರಿಗೂ ಕಷ್ಟ ಕೊಟ್ಟಿಲ್ಲ, ಯಾರಿಗೂ ನೋವು ಮಾಡಲ್ಲ. ಸುಳ್ಳು ಹೇಳೋದು, ಮೋಸ ಮಾಡೋದು ನನಗ್ ಗೊತ್ತಿಲ್ಲ. ನಾನು ನಾನಾಗೆ ಇರ್ತೀನಿ. ನೀನು ನೀನಾಗೆ ಇದ್ಯಾ? ನಿಜ ಹೇಳು. ಇದ್ದೀನಿ. ನಾನು ನಿನ್ನ ಆತ್ಮ. ನನ್ನ ಹತ್ರ ಸುಳ್ಳು ಹೇಳ್ಬೇಡ. ನೀನು ನನ್ನ ಆತ್ಮ ಆದ್ರು, ಗುಡಿಲಿರೋ ಆ ಪರಮಾತ್ಮ ಆದ್ರೂ ನಾನು ಹೇಳೋದು ನಿಜ. ನೀನು ಯಾರು? ಗಂಗಾ. ಈ ವಿಷಯ ಯಾರಿಗ್ ಗೊತ್ತು? ನನಗೆ, ನಮ್ಮಮ್ಮಂಗೆ, ರೂಪಾ ಮೇಡಮ್ಗೆ, ಇನ್ನು ಜೈಗೆ ಗೊತ್ತಾ? ಏನು? ನೀನು ಗಂಗಾ ಅಂತ ಜೈಗೆ ಗೊತ್ತಾ? ತನ್ ಪಕ್ಕ ಇರೋದು ನಿತ್ಯ ಅಲ್ಲ, ಗಂಗಾ ಅಂತ ಜೈಗೆ ಗೊತ್ತಾ? ತಾನು ಪ್ರೀತಿಸಿದ್ದು, ಮದ್ವೆ ಆಗಿದ್ದು ನಿತ್ಯನಲ್ಲ, ಗಂಗಾನ ಅಂತ ಜೈಗೆ ಗೊತ್ತಾ? ತಾನು 3 ರಾತ್ರಿ ಮಾಡ್ಕೋತಿರೋದು ನಿತ್ಯ ಜೊತೆ ಅಲ್ಲ, ಗಂಗಾ ಜೊತೆ ಅಂತ ಜೈಗೆ ಗೊತ್ತಾ? ಗೊತ್ತಿಲ್ಲ. ಮತ್ತೆ ಎಲ್ಲಿ ನೀನು ನಿಜ ಹೇಳಿದ್ದು? ಒಂದು ಸುಳ್ಳು ಹೇಳಿ ಜೈಗೆ ಹತ್ರ ಆದೆ, ಒಂದು ಮೋಸ ಮಾಡಿ ಜೈನ ಮದ್ವೆ ಆದೆ, ನಿನ್ ಹೆಸರು ಕೂಡ ಹೇಳ್ದೆ ಜೈ ಜೊತೆ 3 ರಾತ್ರಿ ಮಾಡ್ಕೊಳಕ್ ಹೊರಟೆ.
ತರ ಸ್ವಾರ್ಥದ ಕೆಲ್ಸನ ಅಮ್ನವ್ರು ಕ್ಷಮಿಸ್ತಾರಾ? ಈ ತರ ಸುಳ್ಳನ್ನ ಮೋಸನ್ನ ಅಮ್ನವ್ರು ಸಪೋರ್ಟ್ ಮಾಡ್ತಾರಾ? ಹೇಳು ಗಂಗಾ, ನಿನ್ನಂತವಳಿಗೆ ಅಮ್ನವ್ರು ಆಶೀರ್ವಾದ ಮಾಡ್ತಾಳಾ? ನಾನು ಅವ್ರಿಗೆ ಸುಳ್ಳು ಹೇಳಿಲ್ಲ, ನಿಜ ಕೂಡ ಹೇಳಿಲ್ಲ. ನಾನು ಅವ್ರಿಗೆ ಮೋಸ ಮಾಡ್ಲಿಲ್ಲ. ನಿಜ ಮುಚ್ಚಿಟ್ಟಿದ್ದು ಮೋಸನೇ, ನಂದು ಸ್ವಾರ್ಥ ಅಲ್ಲ. ನಿಂದಲ್ದಿರೋ ಜಾಗದಲ್ಲಿ ನೀನಾಗ್ದೇ ಇರೋದು. ಸರಿ ಹೋಯ್ತು, ಎಲ್ರೂ ಸೇರಿಸಿ ನಿಜ ಕಟ್ ಹಾಕ್ಸಿದಾಳೆ. ಚಂದ್ರಿಕಾ, ಏನೇ ಕೂಗೋದು? ಏನೋ ನನ್ಗೇನ್ರಿ ಗೊತ್ತು. ಅಂದ್ರೆ ಒಂದು ಪ್ರಾಣಿ ಧ್ವನಿ ಇನ್ನೊಂದು ಪ್ರಾಣಿಗೆ ಗೊತ್ತಾಗತ್ತಲ್ವಾ? ನನ್ನ ಪ್ರಾಣಿ ಅಂದ್ರೆ ನಿಮ್ ಹೊಲ್ ಉದುರಿಸ್ಬಿಡ್ತೀನಿ. ಅಯ್ಯೋ ರೂಪ ಅವ್ರೆ, ಇಲ್ಲೇನಾದ್ರೂ ಹುಲಿ ಸಿಂಹದಂತ ಪ್ರಾಣಿ ಬರುತ್ತಾ? ಇಲ್ಲಿ ತನಕ ಬರ್ಲಿಲ್ಲ. ನೀವ್ ಹೀಗೆ ಕೂಗಿ ಗಲಾಟೆ ಮಾಡ್ತಿದ್ರೆ ಬರತ್ತೆ. ನಿಜವಾಗ್ಲೂ ಬರುತ್ತಾ ಅಮ್ಮ? ಇಲ್ಲೇನು ನೀರ್ ಬರ್ತಾ ಇದೆಯಲ್ಲ? ಚಂದ್ರಿಕಾ, ಅದು ನೀರಲ್ಲ. ಕಟ್ ಬಿಚ್ಚೋ ಪ್ರಯತ್ನ ಮಾಡು ಅಂದ್ರೆ ನಿದ್ರೆ ಮಾಡಿ ಗೊರಕೆ ಹೊಡ್ತಿದ್ದೀಯ ಚಂದ್ರಿಕಾ. ಅಲ್ಲ, ಇಂಥ ಟೈಮಲ್ಲಿ ನಿನ್ಗೆ ನಿದ್ರೆ ಹೇಗ್ ಬರುತ್ತೆ? ನಾನ್ ಎಲ್ರಿ ಗೊರಕೆ ಹೊಡ್ದೆ? ಅಮ್ಮ, ಮತ್ಯಾರು ಹೊಡೆದಿದ್ದು? ಅಯ್ಯೋ, ಕಾಲಕ್ಕಯ್ಯ ಮತ್ತೆ ಬಂದ್ಬಿಟ್ಟ. ನಿನ್ನ ಹೊಂಡಕ್ ಬೆಳೆಸಿದ್ನಲ್ಲ, ಹೊರಗಡೆ ಹೇಗ್ ಬಂದ್ಯಪ್ಪ? ಅದ್ ನಿಮ್ಮೇಲ್ ಸೇಡ್ ತೀರ್ಸ್ಕೊಳ್ಳೋ ಹಾಗಿದೆ ರೀ. ಸುಮ್ಮನೆ ಓವರ್ ಆಕ್ಷನ್ ಮಾಡಿದ್ರಿ. ಅದಕ್ಕೇನಾದ್ರೂ ಹರ್ಟ್ ಮಾಡಿದ್ರಾ? ಹರ್ಟ್ ಮಾಡಿದ್ರೆ ಚೆನ್ನಾಗಿತ್ತು, ಇನ್ಸಲ್ಟ್ ಮಾಡಿದ್ದೆ. ಅಮ್ಮ, ಓಡ್ ಹೋಯ್ತು. ನಾನ್ ಬದುಕ್ಬಿಟ್ಟೆ ಚಂದ್ರಿಕಾ. ಚಿಚಿ, ಅದು ನಿಮ್ ಮುಖದ ಮೇಲೆ ಕೆಟ್ಟು ಅಂತ ಉಗ್ದು ಸುಸು ಮಾಡ್ಬಿಟ್ಟು ಹೋಯ್ತು. ಇದಕ್ಕಿಂತ ನೀವು ಸಾಯೋದೇ ಒಳ್ಳೇದು. ಛೀ, ಇದು ಒಂದು ಬದುಕೇನಾ? ಇದಕ್ಕಿಂತ ಜೀವ ಬಿಡದೆ ಸರಿ. ಸಿಟಿ ಆದ್ರೇನು ಹಳ್ಳಿ ಆದ್ರೇನು ಹೆಸರು ಬೇರೆ ಆದ್ರೂ ರೂಪ ಒಂದೇ ಅಲ್ವಾ? ಏನ್ ಮಾಡಿದ್ರು ಸೈಲೆಂಟ್ ಆಗಿರ್ತಾನೆ ಅನ್ಕೊಂಡ್ಯಾ? ಯಾವ ಧೈರ್ಯದಿಂದ ನನಗೆ ಮೋಸ ಮಾಡ್ದೆ? ಇಷ್ಟು ದಿನ ಆದ್ರೂ ನೀನು ಬೇರೆಯವಳು ಅಂತ ನಿನ್ನ ಕಂಡು ಹಿಡಿಲಿಲ್ಲ ಅಂತಂದ್ರೆ ನೀನ್ ನನ್ ಬುದ್ಧಿಗೆ ಮಂಕ್ ಬುದ್ಧಿ ಎರ್ಚ್ಬಿಟ್ಟೆ. ನಂಬಿಸಿ ಮೋಸ ಮಾಡಿರೋ ನಿನ್ನ, ನಂಬಿಕೆ ದ್ರೋಹ ಮಾಡಿರೋ ನಿನ್ನ, ಸುಳ್ಳು ಹೇಳಿ ಚೀಟ್ ಮಾಡಿರೋ ನಿನ್ನ ಯಾವತ್ತೂ ಕ್ಷಮಿಸಲ್ಲ. ನೀನ್ ನನಗೆ ಎರಡು ಕಡೆ ಹೊಡೆದಿದ್ಯಾ. ಒಂದು ನನ್ನ ಬುದ್ಧಿ ಮೇಲೆ, ಎರಡನೇದು ನನ್ನ ಹೃದಯಕ್ಕೆ. ನನ್ನ ಇಂಟೆಲಿಜೆನ್ಸ್ ನ ಇನ್ಸಲ್ಟ್ ಮಾಡಿದ್ಯಾ, ನನ್ನ ಮನ್ಸಿಗೆ ಗಾಯ ಮಾಡಿದ್ಯಾ. ಮಿಸ್ ಅಲಮೇಲು ಗಂಗಾ ಅವರೇ, ನಾನ್ ಇದನ್ನ ಸುಮ್ನೆ ಬಿಡಲ್ಲ, ಸುಮ್ನೆ ಬಿಡಲ್ಲ. ನೀನ್ ನನ್ ಜೊತೆ ಮಾಡಿರೋ ಪ್ರಯಾಣದಲ್ಲಿ ಎಲ್ಲೂ ನಿಜನೂ ಇಲ್ಲ, ವಿಶ್ವಾಸನೂ ಇಲ್ಲ, ನಂಬಿಕೆ ಅಂತೂ ಎಲ್ಲೂ ಇರ್ಲಿಲ್ಲ. ಅಂದ್ರೆ ಸ್ವಾರ್ಥ ಬಿಟ್ರೆ ನಿನಗ್ ಪ್ರೀತಿನೇ ಇಲ್ಲ, ಮೋಸ ಬಿಟ್ರೆ ನಂಬಿಕೆನೇ ಇಲ್ಲ. ನಿಂದು ಪೂರ್ತಿಯಾಗಿ ಒಂದು ಸುಳ್ಳಿನ ಪ್ರೀತಿ. ಇಲ್ಲ ರೀ, ನಾನ್ ನಿಮ್ಮನ್ನ. ಮಿಸ್ ಗಂಗಾ ಅವರೇ, ಎರಡು ನಿಮಿಷ ಟೈಮ್ ಕೊಡ್ತೀನಿ ಅಷ್ಟೇ. ಮುಗ್ದೋಗಿರೋ ನಮ್ ಈ ಸುಳ್ಳಿನ ಪ್ರಯಾಣಕ್ಕೆ ಮೌನವಾಗಿ ಶ್ರದ್ಧಾಂಜಲಿ ಹೇಳೋಣವಾ?
ಅವ್ರೆ ನೋಡಿ, ಅದೇ ಗೆಸ್ಟ್ ಹೌಸ್. ಒಂದ್ ನಿಮಿಷ ನಾನು ಹೇಳೋದ್ ಕೇಳ್ರಿ. ಏಯ್, ಹೇಳೋದೆಲ್ಲ ಹೇಳಾಗಿದ್ಯಲ್ಲ, ಗೋ ಟು ಹೆಲ್. ನಿನಗೇನಾದ್ರೂ ನನಗೆ ಸಂಬಂಧ ಇಲ್ಲ. ಮತ್ತೆ ಯಾವತ್ತು ನಿನ್ ಮುಖ ತೋರಿಸ್ಬೇಡ. ಗುಡ್ ಬೈ. ಹಾಗೆ ಹೇಳ್ಬೇಡಿ. ಏನ್ರಿ ಪ್ಲೀಸ್ ಒಂದ್ಸಲ ನಾನು ಹೇಳೋದನ್ನ ಕೇಳಿ. ಏನ್ರಿ ನಿತ್ಯನ ಬಿಟ್ಟು ಜೈ ಹೋಗ್ತಿದ್ದಾನಲ್ಲ. ಇಬ್ರು ಮತ್ತೆ ಯಾವ್ದೋ ವಿಷಯಕ್ಕೆ ಜಗಳ ಆಡ್ದಂಗಿದ್ದಾರೆ. ಅಂದ್ರೆ ಶೋಭನ ಆಗ್ಲಿಲ್ವಾ? ಜಗಳ ಆಡ್ತಿದ್ರೆ ಮತ್ತೆ ಶೋಭನ ಎಲ್ಲ ಆಗುತ್ತೆ, ನಿಂತ್ ಹೋಗಿರುತ್ತೆ. ಅಮ್ಮ, ನನ್ ಮೊರೆ ಕೇಳ್ದೆ, ಶೋಭನಾ ನಿಲ್ಸಿ ನನ್ ಮಗಳನ್ನ ಕಾಪಾಡ್ದೆ. ಈಗ್ಲೇ ನಿನ್ ಗುಡಿಗೆ ಬಂದು ಹರಕೆ ತೀರಿಸ್ತೀನಿ. ಹೋಗ್ತಿದಾರಲ್ಲ. ಇವ್ರೇನು ಮಗಳನ್ನ ಬಿಟ್ಟು ಹಾಗೆ ಹೋದ್ರಲ್ಲ? ಅವ್ರಿಗೆ ಬೇಕಾಗಿದ್ದಾಯ್ತಲ್ಲ, ಶೋಭನ ನಿಂತ್ ಹೋಯ್ತು. ಜೈ ನಿತ್ಯ ಗಲಾಟೆ ಮಾಡ್ಕೊಂಡಿದಾರಲ್ಲ. ಅಂದ್ರೆ ನಮ್ಗೆ ಬೇಕಾಗಿದ್ದು ಆಯ್ತು. ತಮ್ಮ ಮೂಗ್ ತಾವೇ ಕೊಯ್ಕೊಂಡ್ ಹಾಗೆ ಅವರು ಶೋಭನ ಅವ್ರೇನ್ ನಿಲ್ಸ್ಕೊಂಡ್ರು. ನಮ್ ಕಷ್ಟ ವೇಸ್ಟ್ ಆಗ್ಲಿಲ್ಲ. ಈ ಕಾಡಲ್ಲಿ ನಾವು ಪಟ್ಟ ಕಷ್ಟಕ್ಕೆ ಫಲ ಸಿಕ್ಕಿದೆ. ಬನ್ನಿ ಮನೆಗ್ ಹೋಗಿ ಈ ಸಂತೋಷನ ಸೆಲೆಬ್ರೇಟ್ ಮಾಡೋಣ. ಬನ್ನಿ. ಆಗ್ಲೇ ಬಂದ್ಬಿಟ್ಟ ಜೈ. ದೇವಸ್ಥಾನಕ್ಕೆ ಹೋಗ್ಲಿಲ್ವಾ? ನಿತ್ಯ ಎಲ್ಲಿ? ಏನಪ್ಪ, ಆಗ್ಲೇ ಗುಡಿಗೆ ಹೋಗ್ ಬಂದ್ಬಿಟ್ರಾ? ನಿತ್ಯ ಎಲ್ಲಿ? ಅಮ್ಮ, ಇವತ್ತಿಂದ ನನ್ನ ಸುಳ್ಳಿನ ಜೀವನ ಮುಗಿಸ್ತಿದ್ದೀನಿ. ನಾನಾಗಿ ಬದುಕ್ತೀನಿ, ಗಂಗಾ ಆಗಿ ಬದುಕ್ತೀನಿ. ಅವರಿಗೆ ನಾನು ಯಾರು ಅನ್ನೋ ನಿಜ ಹೇಳಿದ್ದೀನಿ. ಗಂಗಾ ಆಗಿ ಅವ್ರನ್ನ ಪ್ರೀತಿಸಿದ್ದು, ಗಂಗಾ ಆಗಿ ಮದುವೆ ಆದೆ, ಗಂಗಾ ಆಗಿ ಅವ್ರ ಜೊತೆ ಬದುಕಬೇಕು ಅಂದ್ಕೊಂಡಿದ್ದೀನಿ. ನನ್ನ ಮೇಲೆ ಕರುಣೆ ತೋರಿಸಿ ನಂಗೆ ಆಶೀರ್ವಾದ ಮಾಡು ತಾಯಿ. ನಿರ್ಧಾರ ಸರಿ ಅಂತ ಹೇಳಿದ್ಯಾ? ಸಂತೋಷ ಆಯ್ತಮ್ಮ. ಜನ್ಮ ಜನ್ಮಕ್ಕೂ ನಿನಗೆ ಋಣಿ ಆಗಿರ್ತೀನಮ್ಮ. ಗಂಗಾ, ಗಂಗಾ,
ಏಯ್, ಅವಳು ಇಲ್ಲೇ ಇದ್ದಾಳೆ, ನಡೀರಿ, ಹಿಡ್ಕೊಂಡೋಗಿ ಕಾಡಲ್ಲಿ ಸಾಯಿಸ್ಬಿಡೋಣ. ಸರಿ. ನನ್ನ ಸಾಯಿಸೋ ಅಂತ ನೀವ್ ಈ ರೌಡಿಗಳನ್ನ ಕಳ್ಸಿದ್ರ? ಅಯ್ಯೋ ಇಲ್ಲ ಗಂಗಾ. ಅಂದ್ರೆ ನಿಮ್ ಮಾತ್ ಕೇಳ್ತಾ ಇದ್ರೆ ನನ್ನ ಕೊಂದು ಬಿಡ್ತೀರಾ? ಹೌದು ಬಿಡಿ, ಅವರಿಗೆ ನೇನ್ ಶಿಕ್ಷೆ ಕೊಟ್ಟು ಸಾಯ್ಸಕ್ ನೋಡಿರೋ ನಿಮ್ಗೆ ನಾನೇ ಅವ್ ಲೆಕ್ಕ. ಅಯ್ಯೋ, ನಾನಿನ್ನ ಕೊಲ್ತೀನ ಗಂಗಾ? ಮತ್ತೆ ಯಾರು ಸಾಯಿಸ್ತಾರೆ ಮೇಡಮ್? ನನ್ನ ಕೊಲ್ಬೇಕು ಅಂದ್ಕೊಳ್ಳೋ ಅಗತ್ಯ ಇನ್ಯಾರಿಗಿದೆ? ನಿಮ್ಮನ್ ಬಿಟ್ರೆ ನನ್ನ ಸಾಯಿಸೋ ಅಗತ್ಯ ಯಾರಿಗೋ ಇಲ್ಲ. ನೀವೇ ನನ್ಗೆ ಶತ್ರು. ನಾನಿನ್ ಶತ್ರು ಅಲ್ಲ ಗಂಗಾ. ನಾನು ನಿನ್ ಅಮ್ಮ.